ನಮಸ್ಕಾರ. ಸರ್ಕಾರದಿಂದ ಒಂದು ಬಹುದೊಡ್ಡ ನೇಮಕಾತಿ ಬಗ್ಗೆ ಪ್ರಕಟಣೆ ಬಂದಿದೆ. ಇದು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನೇ ತರಬಹುದು. ಹಾಗಾದ್ರೆ ಬನ್ನಿ, ಈ ಬೃಹತ್ ಅವಕಾಶದ ಬಗ್ಗೆ ಪ್ರತಿಯೊಂದು ವಿವರವನ್ನು ಇವತ್ತು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಈ ಸಂಖ್ಯೆ ನೋಡಿ, 7,267. ಇದೇನು ಅಂದ್ರೆ, ದೇಶದಾದ್ಯಂತ ಇರುವ ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ. ಹೌದು, ಇದು ಸುಮ್ಮನೆ ಒಂದು ನಂಬರ್ ಅಷ್ಟೇ ಅಲ್ಲ, ಇದೊಂದು ನಿಜಕ್ಕೂ ದೊಡ್ಡ ಅವಕಾಶ. ಈ ವಿಶ್ಲೇಷಣೆಯಲ್ಲಿ ನಾವು ಯಾವೆಲ್ಲ ಹುದ್ದೆಗಳಿವೆ, ಅದಕ್ಕೆ ಬೇಕಾದ ಅರ್ಹತೆಗಳೇನು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಶಾಲೆಗಳ ಹಿಂದಿನ ಉದ್ದೇಶವೇನು ಅನ್ನೋದನ್ನ ಒಂದೊಂದಾಗಿ ನೋಡೋಣ. ಸರಿ, ಹಾಗಾದ್ರೆ ಈ ನೇಮಕಾತಿಯ ಮೂಲ ಯಾವುದು? ಈ ಶಾಲೆಗಳನ್ನು ಯಾರು ನಡೆಸ್ತಾರೆ? ಇದ್ರ ಹಿಂದಿನ ಕಥೆ ಏನು? ಬನ್ನಿ ನೋಡೋಣ. ನೋಡಿ, ಇವು ಕೇವಲ ಸಾಮಾನ್ಯ ಶಾಲೆಗಳಲ್ಲ. ಕೇಂದ್ರದ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಬರುವ ಈ ಶಾಲೆಗಳು ಬುಡಕಟ್ಟು ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ಶಿಕ್ಷಣ ಕೊಡಬೇಕು ಅನ್ನೋ ಗುರಿ ಇಟ್ಕೊಂಡಿವೆ. ಈಗ ನಡೀತಿರೋ ಈ ನೇಮಕಾತಿ ಈ ದೊಡ್ಡ ಗುರಿಯನ್ನು ತಲುಪೋಕೆ ಬಹಳ ಮುಖ್ಯ. ಈಗ ಬಹುಶಃ ಎಲ್ಲರೂ ಕಾಯ್ತಿರೋ ವಿಷಯಕ್ಕೆ ಬರೋಣ. ಯಾವೆಲ್ಲ ಪೋಸ್ಟ್ಗಳು ಖಾಲಿ ಇವೆ ಮತ್ತೆ ಅದಕ್ಕೆ ಸಂಬಳ ಎಷ್ಟಿದೆ ನೋಡೋಣ ಬನ್ನಿ. ಇಲ್ಲಿ ನಿಜವಾಗಿಯೂ ಗಮನಿಸಬೇಕಾದ ಅಂಶ ಅಂದ್ರೆ ಅವಕಾಶಗಳ ವೈವಿಧ್ಯತೆ. ಉನ್ನತ ಮಟ್ಟದ ಪ್ರಾಂಶುಪಾಲರ ಹುದ್ದೆಗಳಿಂದ ಹಿಡಿದು ಸಾವಿರಾರು ಟೀಚಿಂಗ್ ಪೋಸ್ಟ್ಗಳವರೆಗೆ ಸಾಕಷ್ಟು ಆಯ್ಕೆಗಳಿವೆ. ಅಂದಾಗೆ ಬರೀ ಬೋಧಕ ಹುದ್ದೆಗಳು ಮಾತ್ರ ಅಲ್ಲ, ಒಂದು ಶಾಲೆ ಯಶಸ್ವಿಯಾಗಿ ನಡಿಬೇಕು ಅಂದ್ರೆ ಬೇಕಾದ ಆಡಳಿತ, ಹಣಕಾಸು ಮತ್ತೆ ಬೇರೆ ಸಹಾಯಕ ಸಿಬ್ಬಂದಿಗೂ ಇಲ್ಲಿ ದೊಡ್ಡ ಅವಕಾಶ ಇದೆ. ಇದೊಂದು ಸಂಪೂರ್ಣ ಶೈಕ್ಷಣಿಕ ಸಮುದಾಯವನ್ನೇ ಕಟ್ಟುವ ಪ್ರಯತ್ನ ಅಂತಾನೆ ಹೇಳ್ಬೋದು. ಸರಿ, ಈ ಹುದ್ದೆಗಳೆಲ್ಲ ತುಂಬಾ ಆಕರ್ಷಕವಾಗಿ ಕಾಣಿಸ್ತಾ ಇದೆ ಅಲ್ವಾ? ಆದರೆ ಇದಕ್ಕೆಲ್ಲ ಅಪ್ಲೈ ಮಾಡಕ್ಕೆ ಏನೆಲ್ಲ ಅರ್ಹತೆ ಬೇಕು, ವಯಸ್ಸೆಷ್ಟಿರಬೇಕು, ಏನು ಓದಿರಬೇಕು? ಬನ್ನಿ ಅದನ್ನ ನೋಡೋಣ. ವಯೋಮಿತಿ ವಿಷಯಕ್ಕೆ ಬಂದ್ರೆ ಇದು ಹುದ್ದೆಯಿಂದ ಹುದ್ದೆಗೆ ಬದಲಾಗುತ್ತೆ. ಉದಾಹರಣೆಗೆ, ಪ್ರಿನ್ಸಿಪಲ್ ಹುದ್ದೆಗೆ ಗರಿಷ್ಠ 50 ವರ್ಷ ಆದ್ರೆ ಬೇರೆ ಸಣ್ಣ ಹುದ್ದೆಗಳಿಗೆ 30 ವರ್ಷದ ಮಿತಿ ಇದೆ. ನಾವು ಅನ್ಕೊಂಡ ಹಾಗೆ ಟೀಚಿಂಗ್ ಮತ್ತೆ ಮೆಡಿಕಲ್ ಪೋಸ್ಟ್ಗಳಿಗೆ ಪ್ರೊಫೆಷನಲ್ ಕ್ವಾಲಿಫಿಕೇಷನ್ಸ್ ಕಡ್ಡಾಯ. ಅಂದ್ರೆ ಶಿಕ್ಷಕರಿಗೆ ಬಿಇಡಿ ಮತ್ತೆ ನರ್ಸ್ಗಳಿಗೆ ನರ್ಸಿಂಗ್ ಪದವಿ ಇರಲೇಬೇಕು. ಇನ್ನು ಬೇರೆ ಆಡಳಿತಾತ್ಮಕ ಹುದ್ದೆಗಳಿಗೆ ಅರ್ಹತೆಗಳು ಸ್ವಲ್ಪ ಬೇರೆ ಇವೆ. 10ನೇ ತರಗತಿ ಆದ್ಮೇಲೆ ಡಿಪ್ಲೊಮಾ ಮಾಡಿರೋರಿಂದ ಹಿಡಿದು ಯಾವುದೇ ವಿಷಯದಲ್ಲಿ ಡಿಗ್ರಿ ಮಾಡಿರೋರಿಗೂ ಇಲ್ಲಿ ಅವಕಾಶಗಳು ತೆರೆದಿವೆ. ಸರಿ, ಅರ್ಹತೆಗಳ ಬಗ್ಗೆ ಗೊತ್ತಾಯ್ತು. ಈಗ ಅರ್ಜಿ ಹಾಕೋದು ಹೇಗೆ, ಪ್ರಮುಖ ದಿನಾಂಕಗಳು ಯಾವುವು, ಫೀಸ್ ಎಷ್ಟಿದೆ, ಈ ಎಲ್ಲ ಡೀಟೇಲ್ಸ್ ನೋಡೋಣ. ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ನೆನ್ಪಿಡ್ಬೇಕಾದ ವಿಷಯ ಅಂದ್ರೆ ಲಾಸ್ಟ್ ಡೇಟ್. ಅಕ್ಟೋಬರ್ 23 ಹತ್ರನೇ ಇದೆ. ಸೊ ಆಸಕ್ತಿ ಇರೋರು ತಡ ಮಾಡೋದು ಬೇಡ. ಅಪ್ಲಿಕೇಶನ್ ಫೀಸ್ ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ದೊಡ್ಡ ಹುದ್ದೆಗಳಿಗೆ ಸ್ವಲ್ಪ ಜಾಸ್ತಿ ಇದೆ, ಬೇರೆ ಹುದ್ದೆಗಳಿಗೆ ಅದಕ್ಕಿಂತ ಕಡಿಮೆ ಇದೆ. ಆದ್ರೆ ಇಲ್ಲೊಂದು ಒಳ್ಳೆ ವಿಷಯ ಇದೆ. ಮಹಿಳೆಯರು, SC/ST ಮತ್ತೆ ವಿಕಲಚೇತನ ಅಭ್ಯರ್ಥಿಗಳಿಗೆ ಫೀಸ್ನಲ್ಲಿ ಬಹಳ ದೊಡ್ಡ ರಿಯಾಯಿತಿ ಇದೆ. ಓಕೆ, ಅಪ್ಲಿಕೇಶನ್ ಹಾಕಿದ್ಮೇಲೆ ಮುಂದೇನು? ಸೆಲೆಕ್ಷನ್ ಪ್ರಾಸೆಸ್ ಹೇಗಿರುತ್ತೆ? ಯಾವೆಲ್ಲ ಹಂತಗಳು ಇರುತ್ತೆ? ಆಯ್ಕೆ ಪ್ರಕ್ರಿಯೆ ಅನ್ನೋದು ಒಂದು ಬಹು ಹಂತದ ಜರ್ನಿ ಇದ್ದ ಹಾಗೆ. ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ನಿಂದ ಶುರುವಾಗಿ ಕೆಲವು ನಿರ್ದಿಷ್ಟ ಪೋಸ್ಟ್ಗಳಿಗೆ ಇಂಟರ್ವ್ಯೂ ಅಥವಾ ಸ್ಕಿಲ್ ಟೆಸ್ಟ್ ಮೂಲಕ ಮುಂದುವರಿಯುತ್ತೆ. ಇನ್ನು ಕೆಲವು ಪ್ರಮುಖ ವಿಷಯಗಳನ್ನ ಗಮನಿಸಬೇಕು. ಮೊದಲನೇದಾಗಿ, ಇದು ಆಲ್ ಇಂಡಿಯಾ ಲೆವೆಲ್ ಪೋಸ್ಟಿಂಗ್, ಅಂದ್ರೆ ದೇಶದ ಯಾವುದೇ ಮೂಲೆಯಲ್ಲಾದರೂ ಕೆಲಸ ಮಾಡೋಕೆ ರೆಡಿ ಇರಬೇಕು. ಹಾಗೇನೆ ಮಹಿಳಾ ಸಿಬ್ಬಂದಿಗೆ ಇಲ್ಲಿ ವಿಶೇಷ ಆದ್ಯತೆ ಕೂಡ